ಕೆಎ ಕಡೆಯಿಂದ ಲೇಟೆಸ್ಟ್ ಆಗಿ ಇವತ್ತು ಕೆಲವು ಅಪ್ಡೇಟ್ ಕೂಡ ರಿಲೀಸ್ ಆಗಿದೆ. ಆ ಕೆಎ ರಿಲೀಸ್ ಮಾಡಿರೋ ಕೆಲವು ಅಪ್ಡೇಟ್ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಸ್ಪೆಷಲಿ KCET ಕೌನ್ಸಿಲಿಂಗ್ಗೋಸ್ಕರ ವೇಟ್ ಮಾಡ್ತಿರೋ ವಿದ್ಯಾರ್ಥಿಗಳು ಜೂನ್ 6th ಒಳಗಡೆ ಕೆಲವು ಅಪ್ಡೇಟ್ಸ್ ಕೂಡ ನೀವು ಮಾಡ್ಕೊಂಡಲ್ಲೇ ಇದ್ರೆ ಮುಂದೆ ನಿಮಗೆ ಕೌನ್ಸಿಲಿಂಗ್ ಅಲ್ಲಿ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾರು KCET ಕೌನ್ಸಿಲಿಂಗ್ಗೋಸ್ಕರ ವೇಟ್ ಮಾಡ್ತಿರೋ ಆ ವಿದ್ಯಾರ್ಥಿಗಳು ಮರಿದಲ್ಲೇ ಈ ವಿಡಿಯೋನ ಫುಲ್ ನೋಡಿ. ಏನಾದ್ರೂ ನಿಮಗೆ ಡೌಟ್ಸ್ ಕೊಡಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿ, ಅದಕ್ಕೆ ನೆಕ್ಸ್ಟ್ ನಾವು ರಿಪ್ಲೈ ಕೊಡ್ತೀವಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು ಗೆಟ್ ನೆಕ್ಸ್ಟ್ ಎಜುಕೇಶನ್ ಅಪ್ಡೇಟ್ಸ್. ಈಗ ಬಂದಿರೋ ಅಪ್ಡೇಟ್ಗಳು ಯಾವ್ದು ತಿಳ್ಕೊಳ್ಳೋದಾದ್ರೆ, ವಿಶೇಷಚೇತನ ಅಭ್ಯರ್ಥಿಗಳಿಗೆ ನಿಮ್ಗೆ ಆಲ್ರೆಡಿ ಸ್ಲಾಟ್ ನ ಬುಕ್ ಮಾಡ್ಕೊಂಡು ಮೆಡಿಕಲ್ ಟೆಸ್ಟ್ ಗೆ ಅವಕಾಶ ಮಾಡಿಕೊಟ್ಟಿತ್ತು. ಯಾವ ವಿದ್ಯಾರ್ಥಿಗಳು ಏನಾದ್ರೂ ನೀವು ಸ್ಲಾಟ್ ನ ಬುಕ್ ಮಾಡ್ಕೊಂಡು ಮೆಡಿಕಲ್ ಟೆಸ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂತ ವಿದ್ಯಾರ್ಥಿಗಳಿಗೆ ಮತ್ತೆ ಸ್ಲಾಟ್ ನ ಬುಕ್ ಮಾಡ್ಕೊಂಡು ಮೆಡಿಕಲ್ ಟೆಸ್ಟ್ ನ ಮಾಡ್ಕೊಳಕ್ಕೆ ಜೂನ್ 3, 4, 5, 6 ಮತ್ತೆ ಮೆಡಿಕಲ್ ಟೆಸ್ಟ್ ನ ಮಾಡ್ತಾ ಇದ್ದಾರೆ. ನೀವು ಸ್ಲಾಟ್ ನ ಬುಕ್ ಮಾಡ್ಕೊಂಡು ಮೆಡಿಕಲ್ ಟೆಸ್ಟ್ ನ ಮಾಡಿಸ್ಕೋಬೇಕು. ಬೆಳಗ್ಗೆ 10 ಗಂಟೆಯಿಂದ ಮೆಡಿಕಲ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ, ಬಟ್ ನೀವು 9 ಗಂಟೆಗೆ ರಿಪೋರ್ಟ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನೀವು ಸ್ಲಾಟ್ ನ ಬುಕ್ ಮಾಡ್ಕೋಬೇಕು. ಇದು ಫಸ್ಟ್ ಅಪ್ಡೇಟ್. ಇನ್ನು ಸೆಕೆಂಡ್ ಅಪ್ಡೇಟ್ ಬಗ್ಗೆ ಬರೋದಾದ್ರೆ, ಆಂಗ್ಲೋ ಇಂಡಿಯನ್ಸ್ ಮತ್ತೆ NCC ಯಾರು ಸ್ಪೆಷಲ್ ಕೋಟಾಗೆ ಕ್ಲೈಮ್ ಮಾಡಿದರೋ ಅಂತ ವಿದ್ಯಾರ್ಥಿಗಳ ಎಲಿಜಿಬಲ್ ಮತ್ತೆ ನಾನ್ ಎಲಿಜಿಬಲ್ ಲಿಸ್ಟ್ ನ KA ಇವತ್ತು ರಿಲೀಸ್ ಮಾಡಿದೆ. ಸೊ ಈ ಲಿಸ್ಟ್ ನೋಡಿ, ಇದು NCC ಎಲಿಜಿಬಲ್ ಲಿಸ್ಟ್ ಹಾಗೆ ನಾನ್ ಎಲಿಜಿಬಲ್ ಲಿಸ್ಟ್. ಅಬ್ಸರ್ವ್ ಮಾಡ್ತಾ ಹೋದ್ರೆ ನೀವಿಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ನೋಡಿ ನಾಟ್ ಎಲಿಜಿಬಲ್ ಅಂತ ಬರ್ತಾ ಇದೆ. 257 ರೋಲ್ ನಂಬರ್ ನೋಡಿ, ಇಟ್ ಇಸ್ ನಾಟ್ ಎಲಿಜಿಬಲ್. ಸರ್ಟಿಫಿಕೇಟ್ ಬಿ ನ ಅವರು ಅಪ್ಡೇಟ್ ಮಾಡಿಲ್ಲ, ಅಂದ್ರೆ ಕ್ಲೈಮ್ ಮಾಡಿಲ್ಲ. ಆಲ್ಮೋಸ್ಟ್ ಕೆಲವು ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಅಂತ ಬರ್ತಾ ಇದೆ. ಯಾರು ಎಲಿಜಿಬಲ್ ಆಗಿದಾರೋ ಅವ್ರು ಕೌನ್ಸಿಲಿಂಗ್ಗೆ ಅಟೆಂಡ್ ಆಗ್ಬೋದು. ಯಾರು ನಾನ್ ಎಲಿಜಿಬಲ್ ಆಗಿದಾರೋ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಇದಿಷ್ಟು KA ಕಡೆಯಿಂದ ಬಂದಿರೋ ಅಪ್ಡೇಟ್ಸ್. ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಗೈನ್ ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.